ಗುಡ್ ಮಾರ್ನಿಂಗ್. ಈಗ ಭಾರ್ಗವ್ ಕರ್ಕೊಂಡು ಪಾರ್ಕಿಗೆ ಹೊಂಟಿದ್ದೆ. ಭಾರ್ಗವ್ ಬೇಗ ಬೇಗ ತಿನ್ನು ಹೋಗೋಣ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಈಗ ತರಕಾರಿ ತರಕ್ಕೆ ಹೊಂಟಿದ್ದೆ. ಹೋಗ್ತಾ ಇಲ್ಲಿ ಹೋಟೆಲಲ್ಲಿ ಭಾರ್ಗವ ದೋಸೆ ತಿಂತೇನೆ ಅನ್ನತ್ತಿದ್ದ, ಅದಕ್ಕೆ ತಗೊಳತ್ತಿದ್ವಿ. ತರಕಾರಿ ಎಲ್ಲ ತೊಗೊಂಡು ವಾಪಸ್ಸೀಗ ಮನೆಗೆ ಹೊಂಟ್ವಿ. ಈ ಸರಿ ಒಂದು ವಾರಕ್ಕಾಗೋಷ್ಟು ಫುಲ್ ತೊಗೊಂಡು ಬಂದ್ವಿ. ಹಾವೇರಿ ಕಂಪೇರ್ ಮಾಡಿದ್ರೆ ಧಾರವಾಡದಾಗ ತರಕಾರಿ ರೇಟ್ ಭಾಳ ಜಾಸ್ತಿ ಅದಾವೆ ರೀ, ಬಟ್ ಎಲ್ಲ ಭಾಳ ಫ್ರೆಶ್ ಇರ್ತವೆ. ಭಾರ್ಗವ ಪ್ರತಿ ಟೈಮ್ ನಾವು ತರಕಾರಿ ತರಕ್ಕೆ ಹೋದಾಗ ಅಲ್ಲಿ ಒಂದು ಕ್ಯಾರೆಟ್ ತೊಗೊಂಡು ಬರ್ತಾನೆ, ಅವ್ರಿಗೆ ಹೇಳೇ ತಂದಿರ್ತೀವಿ. ಬ್ಯಾಳಿದು ಡಾಲ್ ಮಾಡ್ತಾರಂತ ಅವರು. ಭಾರ್ಗವ ಏನ್ ಮಾಡತ್ತಿ? ಕ್ಯಾಬೇಜ್ ಪಲ್ಯನ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈ ಥರ ಕಟ್ ಮಾಡಿ ಆದಮೇಲೆ ಇದು ಭಾಳ ತನಕ ಹುರಿಬೇಕು, ಅದು ಲೈಟ್ ಗೋಲ್ಡ್ ಕಲರ್ ಆಗೋವರೆಗೂ ಹುರಿಬೇಕು. ಆಮೇಲೆ ಕ್ಯಾಬೇಜ್ ಪಲ್ಯಕ್ಕೆ ಈ ಥರ ಟೊಮ್ಯಾಟೊ ಒಂದು ಸ್ವಲ್ಪ ಕಾಯಿ ಇರೋದು ತೊಗೊಂಡ್ರೆ ಚಲೋ. ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಇದೆಲ್ಲ ಕ್ಯಾಬೇಜ್ ಎಲ್ಲ ಹುರಿದಾದ್ಮೇಲೆ ಟೊಮ್ಯಾಟೊನೂ ಇದ್ರಾಗ ಹುರಿತೀನಿ. ಇದೆಲ್ಲ ಡ್ರೈ ಆದಮೇಲೆ ಇದಕ್ಕೆ ಎಣ್ಣೆ ಹಾಕ್ಬೇಕು. ನೋಡ್ರಿ, ಈ ಕಲರ್ ಆಗೋವರೆಗೂ ಹುರಿಬೇಕು. ಇಲ್ಲಿ ಅದು ಹುರಿಯೋದ್ರಾಗ ಇನ್ನೊಂದು ಪಲ್ಯ ಮಾಡಿದೆ, ಹೆಸರು ಕಾಳಿಂದು. ಕ್ಯಾಬೇಜ್ ಹುರಿದಾದ್ಮೇಲೆ ಈಗ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹುರ್ಕೋಬೇಕು. ಈ ಕಲರ್ ಆಗೋವರೆಗೂ ಹುರಿಬೇಕು. ಈಗ ಟೊಮ್ಯಾಟೊ ಹುರಿಯಾತಾನೆ. ಅಡಿಗೆ ಅಲ್ಲೇ ಸ್ಟಾಪ್ ಮಾಡಿ ಕಾರ್ನ ರೌಂಡ್ ಬಂದಿದ್ವಿ. ಈಗ ಭಾರ್ಗವ ಅಳಾತಿದ್ದ, ಅದಕ್ಕೆ ಮನೆಗೆ ಬಂದ್ವಿ. ರಿಷಿಕಾ ಬಂದಿದ್ಲು. ಈಗ ನಾನು ಆರಾಮಾಗಿ ಅಡುಗೆ ಮಾಡ್ಬೋದು. ಅಪ್ಪ ಜೊತೆ ಆಫೀಸ್ಗೆ ಹೋಗ್ತೀನಿ ಅಂತ ಅಳಾತಿದ್ದ. ಭಾರ್ಗವ ಫುಲ್ ಖುಷಿ ಆದ ಈಗ. ಹಾಯ್ ರಿಷಿಕಾ, ಹಾಯ್ ಹಾಯ್ ಮಾಡು. ಅವಳಿಗೆ ವಿಡಿಯೋ ಮಾಡತ್ತಿರೋದು ಗೊತ್ತಾಯ್ತು. ಮನ್ಯಾಗ ಕುಲ್ಫಿ ಮಾಡಿದ್ದೆ, ಅದನ್ನು ತಿನ್ನತ್ತಾರೆ ಈಗ. ಈಗ ಪಲ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಸೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೀನಿ. ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಆನಿಯನ್ ಹಾಕಿದೆ, ಉಪ್ಪು ಹಾಕೀನಿ, ಅರಿಶಿನ, ಗರಂ ಮಸಾಲ, ನೋಡ್ರಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿರಿ, ಮಸ್ತ್ ಇರ್ತೈತಿ. ಚಪಾತಿ ಜೊತೆ ಅಂತೂ ಭಾಳ ಚಲೋ ಅನಿಸ್ತೈತಿ. ಸಾಯಂಕಾಲ ಭಾರ್ಗವನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಿತ್ತು, ಅದಕ್ಕೆ ಹೊಂಟಿದ್ವಿ.
ಅದಾದಮೇಲೆ ನಂದು ಡ್ರೆಸ್ ಎಕ್ಸ್ಚೇಂಜ್ ಮಾಡೋದಿತ್ತು, ಅದಕ್ಕೆ ಇಲ್ಲಿ ಬಂದಿದ್ವಿ. ಇಲ್ಲಿ ಡ್ರೆಸ್ ಮಸ್ತ್ ಇರ್ತವೆ. ಈಗ ರಂಜಾನ್ ಇರೋದ್ರಿಂದ ಭಾಳ ಗ್ರ್ಯಾಂಡ್ ಇರೋ ಡ್ರೆಸ್ ಬಂದಿದ್ದವು. ನಂಗೆ ಈ ಡ್ರೆಸ್ ಭಾಳ ಲೈಕ್ ಆಯ್ತು. ನೋಡ್ರಿ ಇಲ್ಲಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚಂದ ಐತೆ ಕಲರೆಲ್ಲ. ಇವತ್ತಿನ ದಿನ ಹಿಂಗಿತ್ತು. ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.